ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಆಲೂ ಗುಳಿಯಪ್ಪ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ನೋಡ್ಕೊಂಬರೋಣ ಬನ್ನಿ. ಆಲೂಗೆಡ್ಡೆನ ಕಟ್ ಮಾಡಿಬಿಟ್ಟು ನಾನು ಇವಾಗ ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಮಾಮೂಲಿ ದೋಸೆ ಹಿಟ್ಟನ್ನ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಆನಿಯನ್, ಜೀರಿಗೆ, ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಗರಂ ಮಸಾಲೆಯನ್ನ ತಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವಾಗ ಬೇಯಿಸ್ಕೊಂಡಿರೋಂಥ ಆಲೂಗೆಡ್ಡೆಯನ್ನ ನಾನು ಸಿಪ್ಪೆನ ಪೀಲ್ ಮಾಡ್ಕೊಳ್ತೀನಿ. ಹಾಗೆ ಪೀಲ್ ಮಾಡಿಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು, ಎಲ್ಲೂ ಗಂಟಿರಬಾರ್ದು. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಒಂದು ಬಾಣಲಿಯಲ್ಲಿ ಆನಿಯನ್ನ ಹುರ್ಕೊಳ್ತೀನಿ. ಯಾಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ರೆ, ಆನಿಯನ್ ಡೈರೆಕ್ಟ್ ಹಾಕೋದ್ರಿಂದ ನೀರು ಬಿಡತ್ತೆ. ಸೊ ಈ ತರ ನೀರು ಬಿಡಬಾರ್ದು ಅಂದ್ಬಿಟ್ಟು ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ನನ್ನ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ ಜೊತೆಗೆ ನಾನು ಆನಿಯನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಖಾರದ ಪುಡಿ ಇಲ್ಲ ಸಾಂಬಾರ್ ಪೌಡಿ ಹಾಕೊಂಡ್ರು ಓಕೆ. ಸ್ವಲ್ಪ ಗರಂ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಉಂಡೆಯನ್ನು ಕಟ್ಕೋಬೇಕು. ನೋಡಿ, ಉಂಡೆನ ಈ ಹದದಲ್ಲಿ ನಾನು ಕಟ್ಕೊಳ್ತಾ ಇದ್ದೀನಿ. ಅಷ್ಟು ಉಂಡೆ ಕಟ್ಟಾಗಿದೆ. ಬನ್ನಿ ಇವಾಗ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಹಾಗೆ ನಾನು ಗುಳಿಯಪ್ಪದ ಕಾವಲಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕಾಯೋದಕ್ಕೆ ಬಿಡ್ತೀನಿ. ಎಣ್ಣೆ ಕಾದಾದ್ಮೇಲೆ ನಾನು ಒಂದು ಬೌಲಲ್ಲಿ ದೋಸೆ ಹಿಟ್ಟು ಜೊತೆ ಆಲೂಗೆಡ್ಡೆ ಬಾಲ್ಗಳನ್ನ ಮಿಕ್ಸ್ ಮಾಡಿಬಿಟ್ಟು ಗುಳಿಯಪ್ಪ ಕಾವಲಿ ಮೇಲೆ ಹಾಕ್ಬಿಟ್ಟು ಮುಚ್ಚಿಡ್ತೀನಿ. ನೋಡಿ, ಉಲ್ಟಾ ಹಾಕಿದಾಗ ಈ ತರ ಗರಿ ಗರಿಯಾಗಿ ಬೆಂದಿರುತ್ತೆ. ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ. ಎರಡು ಕಡೆ ಬೆಂದಾದ್ಮೇಲೆ ರೆಡಿ ಟು ಚಟ್ನಿ ತುಪ್ಪದ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್.